ಬಂಧುಗಳೇ, ನೀವೆಲ್ಲರೂ ತುಂಬಾ ಪ್ರೀತಿಯಿಂದ ನಾನು ಕರೆದಿದ್ದೀರಿ. ಎಷ್ಟೋ ಜನ ಕರೀತಾರೆ ಸನ್ಮಾನ ಮಾಡ್ತೇವೆ ಬನ್ನಿ ಅಂತ. ನಾನು ಹೋಗಲಿಲ್ಲ, ಇಷ್ಟರವರೆಗೆ ಎಲ್ಲಿಗೆ ಹೋಗಲಿಲ್ಲ. ಈ ಸಲ ನನ್ನ ಮಗನ ಹತ್ರ ಹೇಳಿದೆ, ಅವನು ಹೇಳಿದೆ ಎಲ್ಲಿಗೆ ಹೋಗಬಾರ್ದು ನೀವು ಸನ್ಮಾನಕ್ಕೆ ಅಂತ. ಈ ಸಲ ಹೇಳಿದೆ ಬಂಟರ ಸಮಾಜದ ಒಂದು ಬಿಡು ಮಾರಾಯ ಅಂತ. ಅದಕ್ಕೆ ಹೇಳಿದ ಆಯ್ತು, ಇದಕ್ಕೆ ಮಾತ್ರ ಬಿಡುತ್ತೇನೆ ಅಂತ. ಹಾಗಾಗಿ ಇಲ್ಲಿ ಬಂದಿದ್ದೇನೆ. ಈಗ ನೋಡಿ, ನಾವು ಸಣ್ಣದಿರುವಾಗ ಮಕ್ಕಳನ್ನು ನಾವು ಹೇಳಿದಾಗ ಕೇಳೋದಲ್ವ, ದೊಡ್ಡದಾದ ನಂತರ ಮಕ್ಕಳು ಹೇಳಿದಾಗ ನಾವು ಕೇಳಬೇಕು. ಇದು ವಿಪರ್ಯಾಸ ಜೀವನದಲ್ಲಿ. ಹಾಗಾಗಿ ನಾನೀಗ ನನ್ನ ಮಗ ಹೇಳಿದಾಗ ಕೇಳಬೇಕು. ಅವನಿಗೆ ತೋರಿದ್ರೆ ಹೋಗಿ ಅಂತ ಹೇಳ್ತಾನೆ, ಇಲ್ಲದ್ರೆ ಬೇಡ ಅಂತ ಹೇಳ್ತಾನೆ. ಏನೋ ಇವತ್ತು ಮಧ್ಯಾಹ್ನ ಬಿಟ್ಟಿದ್ದಾನೆ ಹೋಗಿ ಅಂತ. 12 ಗಂಟೆವರೆಗೆ ನನ್ನ ಧೈರ್ಯ ಇರಲಿಲ್ಲ ಬರ್ತಾನೆ ಇಲ್ವಾ ಅಂತ. 12 ಗಂಟೆಗೆ ಈ ಕಡೆ ಕಾರ್ನಲ್ಲಿ ಕೂತ್ಕೊಳ್ಳಿ ಬಿಟ್ಟ ಹೋಗ್ಬೋದು ಅಂತ. ಹಾಗಾಗಿ ನಾನು ಇಲ್ಲಿದ್ದೇನೆ. ಅವನಿಗೂ ನಾನು ಚಿರಋಣಿ. ಬಂಧುಗಳೇ, ನಾನೇನು ಮಾಡಲಿಲ್ಲ, ದೊಡ್ಡ ಸಂಗತಿ ಏನು ಮಾಡಲಿಲ್ಲ. ನಾನು ನನ್ನ ಕೆಲಸ ಮಾಡಿದ್ದೇನೆ ಅಷ್ಟೇ. ಏನು ನನ್ನ ಕೆಲಸ? ನಾನು ವೈದ್ಯನಾಗಿ ಸೇವೆ ಮಾಡಬೇಕು ಅಂತ ಆಶಿಸಿದ್ದೆ. ಯಾಕೆ ವೈದ್ಯನಾಗಬೇಕು ಅಂದ್ರೆ ನಮ್ಮಲ್ಲಿ ಒಬ್ಬರು ವೈದ್ಯರಿದ್ರು, ಬಹಳ ಒಳ್ಳೆಯವರು, ಬಹಳ ಒಳ್ಳೆಯವರು. ಅವರಂತ ವೈದ್ಯರನ್ನು ನೋಡಲೇ ಇಲ್ಲ. ಚಂದ ಹೆಗಡೆ ಅವರಂತ ಅವ್ರ ಹೆಸರು. ಬಾಳಕಟ್ಟ ಚಂದ ಹೆಗಡೆ, BC ಹೆಗಡೆ. ಅವರು ನಮ್ಮ ಹಿರಿಯಕದಲ್ಲಿ ಪ್ರಸಿದ್ಧ ಡಾಕ್ಟರ್. ನಾವು ಸಣ್ಣದಿರುವಾಗ ನಮಗೆಲ್ಲ ಡಾಕ್ಟರ್ ಅವರು. ಹಾಗಾಗಿ ಅವ್ರು, ನನಗೆ ಒಂದು ಆಸೆ ಇತ್ತು, ನಾನು ಡಾಕ್ಟರ್ ಆದ್ರೆ BC ಹೆಗಡೆಯವರಾಗಿ ಆಗಬೇಕು ಅಂತ. ನಮಗೊಬ್ಬರು ಮಾಸ್ಟರ್ ಇದ್ರು, ಓತಿ ರಾಮಚಂದ್ರ ರಾಯರು ಅಂತ. ನಿಮಗೆ HN ರಾಯರು ಅಂತ ಹಿಂದಿ ಬ್ಯಾಟ್ನಲ್ಲಿ ಚೇರ್ಮನ್ ಇದ್ರು, ಅವರ ತಂದೆಯವರು. ಅವರು ನನ್ನ ಮಾಸ್ಟ್ರು ಸಣ್ಣ ವಯಸ್ಸಿನಲ್ಲಿ. ಅವರು ಇಂಗ್ಲಿಷ್ ಕಲಿಸಿದ್ದು ನನಗೆ. ನನಗೆ ಇಂಗ್ಲಿಷ್ ಏನಾದರೂ ಬರ್ತದೆ ಅಂತ ನೀವು ಎಣಿಸಿದ್ರೆ ಅದು ಪೋತಿ ರಾಮಚಂದ್ರ ರಾಯರದು. ಅಂಡ್ ಪೋತಿ ರಾಮಚಂದ್ರ ರಾಯರ ಇಂಗ್ಲಿಷ್ ಅಂದ್ರೆ ಅದು ದೊಡ್ಡ ಸಂಗತಿ. ಅದು ಅವರೇ ನಮಗೆ ಬಂದು ಕಲಿಸೋದು. ಅವರು ನನ್ನ ಮಾವ ಶಾಮರಾಜ್ ಶೆಟ್ಟರ್ ಒಟ್ಟಿಗೆ ಕಾರ್ಕಳ ಹೈಸ್ಕೂಲ್ನಲ್ಲಿ ಮಾಸ್ಟರ್ ಆಗಿದ್ದವರು. ಹಾಗಾಗಿ ನಮ್ಮ ಮೇಲೆ ಪ್ರೀತಿ, ನಮ್ಮ ಮೇಲೆ ಒಂದು ಗೌರವ, ಹಾಗೆ ಒಂದು ಆತ್ಮೀಯತೆ. ಹಾಗಾಗಿ ನಮ್ಮ ಪೋತಿ ಮಾಸ್ಟರ್ ಅಂದ್ರೆ ನಮಗೂ ಹತ್ರ, ಅವರಿಗೂ ಹತ್ರ. ಆದ್ರೆ ಮತ್ತೆ ನಾನು ಡಾಕ್ಟರ್ ಆದ ನಂತರ ಅವರ ಮಗ ಸಿಂಡಿಕೇಟ್ ಬ್ಯಾಂಕಿನ ಚೇರ್ಮನ್ ಆದರು. ಆದರೆ ಅವರಿಗಲ್ಲಿ ಬ್ಯಾಂಕಿನಲ್ಲಿ ವರ್ಷಕ್ಕೊಮ್ಮೆ ಬ್ಲಡ್ ಚೆಕಪ್ ಎಲ್ಲ, ಮೆಡಿಕಲ್ ಚೆಕಪ್ ಎಲ್ಲ ಆಗ್ತದೆ. ಆದ್ರೆ ಅವ್ರು ಹೇಳುದು, ಹೋದವರ ಆಯಲ್ ತೂದ್ಬಲ್ಲಾಣಿ ಅಂತ ಕಳಿಸೋದು ನನ್ನ ಹತ್ರ. ಮತ್ತೆ ಹೇಳೋದು, ಅವನಿಗೆಲ್ಲ ಇಲ್ಲಿ ಪರೀಕ್ಷೆ ಮಾಡಿದ್ದಾರೆ, ಆದ್ರೆ ನನಗೆ ಧೈರ್ಯ ಇಲ್ಲ, ನೀವೊಮ್ಮೆ ಪರೀಕ್ಷೆ ಮಾಡಿ ಹೇಳಬೇಕು ಅವನಿಗಂತ. ಸೊ ನಾನು ಅವ್ರ ಪರೀಕ್ಷೆ ಮಾಡಿ ಹೇಳಬೇಕು ಇವರು ಹುಷಾರಿದ್ದಾರೆ ಅಂತ. ಅದ ನಂತರ ಅವರಿಗೆ ಸಮಾಧಾನ. ಹಾಗಾಗಿ ನೋಡಿ, ಈ ನಮ್ಮ ಒಂದು ಗುರು ಶಿಷ್ಯರ ಬಾಂಧವ್ಯ ಎಷ್ಟು ಒಳ್ಳೇದಿತ್ತು ಅಂದ್ರೆ, ನನ್ನ ಮೇಲೆ ಅವರಿಗೆ ಪ್ರೀತಿ, ಅವರ ಮೇಲೆ ನನಗೆ ಪ್ರೀತಿ. ಹೀಗೆ ನಾವು ಪರಸ್ಪರ ಪ್ರೀತಿ, ಅನ್ಯೋನ್ಯ ಪ್ರೀತಿಯಿಂದ ಇರಬೇಕು ಅಂತ ನಾನು ನಿಮ್ಮಲ್ಲಿ ಕೆಳಗಡೆ ಕೇಳ್ಕೊಳ್ಳುದು. HR ಶೆಟ್ಟರು ನಮಗೆ ಬಹಳ ಹತ್ರ ಸಂಬಂಧ ಕೂಡ. ಅವರ ಮಕ್ಕಳು ನನ್ನ ಮಗನು ಅವರು ಕ್ಲಾಸ್ಮೇಟ್ಸ್ ಎಲ್ಲ. ಹಾಗಾಗಿ HR ಶೆಟ್ಟರ್ ನೋಡಿದ್ರೆ ನನಗೆ ಬಹಳ ಸಂತೋಷ ಆಯ್ತು, ಇಲ್ಲಿ HR ಶೆಟ್ಟರು ಬಂದಿದ್ದಾರೆ ಅಂತ. ಮತ್ತೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ರೆ ಅಲ್ಲಿ ಹಣದ ಅವ್ಯವಹಾರ ಆಗುದಿಲ್ಲ ಅಂತ ನನ್ನ ಲೆಕ್ಕ. ಹಾಗಾಗಿ ಅವರು ಎಲ್ಲರ ಹಣವನ್ನು ಸರಿಯಾಗಿ ನೋಡಿಕೊಳ್ತಾರೆ ಅಂತ ನಾನು ನಂಬಿದ್ದೇನೆ. ಇಲ್ಲಿ ನಾವೆಲ್ಲ ಬಂಟರು ಯಾರಿಗೂ ಮೋಸ ಮಾಡುದಿಲ್ಲ, ನಾವು ಸಮಾಜ ಸರ್ಕಾರಕ್ಕೂ ಮೋಸ ಮಾಡುದಿಲ್ಲ. ಆದ್ರೂ ನಮ್ಮಲ್ಲಿ ಒಳ್ಳೆ HR ಶೆಟ್ಟರ್ ಅಂತ ಒಳ್ಳೆ ಗೌರವಾನ್ವಿತ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ರೆ, ಅವರ ಹಿರಿಯರಾದ ನನ್ನ ಭಾವ ಇದ್ರು ಮೋಹನಪ್ಪ ಶೆಟ್ಟರು ಅಂತ, VM ಶೆಟ್ಟರು ಅಂತ. ಅವರಿಗೆ ನೆನ್ಪುಂಟ ಇಲ್ವಾ? ಅವರಿಂದು ಹಿರಿಯರವರು. ಅವರು ಇಲ್ಲಿ ಸಾಧಾರಣ ಇಲ್ಲಿ PM ಹೆಗ್ಡೆ ನಂತರ VM ಶೆಟ್ಟರು ಅಂದ್ರೆ ಈಗ HR ಶೆಟ್ಟರ್ ಹಾಗೆ ಬಹಳ ಗೌರವಾನ್ವಿತ ಚಾರ್ಟರ್ಡ್ ಅಕೌಂಟೆಂಟ್. ಹಾಗಾಗಿ ನಾನು ಇದರಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಚರಿತ್ರೆ ಏನು, ನಮ್ಮ ಪೂರ್ವಜರು ಹೇಗಿದ್ರು ಅಂತ ಹೇಳಲಿಕ್ಕೆ, ತೋರಿಸ್ಲಿಕ್ಕೆ ಮಾತ್ರ. ಶ್ರೀನಾಥ್ ಹೆಗ್ಡೆ ಅವರು ಕ್ಲಾಪ್ ಹೊಡೆದ್ರು, ನನಗೆ ಖುಷಿ ಆಯ್ತು. ಶ್ರೀನಾಥ್ ಹೆಗ್ಡೆ ಅವರ ಅಣ್ಣ ಡಾಕ್ಟರ್ ದಿವಾಕರ್ ಹೆಗ್ಡೆ ಅವರು ನಮಗೆ ಬಹಳ ಪ್ರೀತಿ, ಬಹಳ ಹತ್ರ, ಬಹಳ ದೋಸ್ತಿ ಅವರು. ದಿವಾಕರ್ ಹೆಗ್ಡೆ ಅವರು ನಾನು ಸಣ್ಣದಿಂದಲೂ ಒಂದೇ ರೀತಿಯಲ್ಲಿ ಬೆಳೆದು ಬಂದವರು. ಅವರು ಬಹಳ ಒಳ್ಳೆ ಡಾಕ್ಟ್ರು. ಅವರು ಪಾಡೆಮಂಗಳೂರಿನಲ್ಲಿ ಡಾಕ್ಟರ್ ಆಗಿರುವಾಗಲೂ ಕೂಡ ಅವರ ಹೆಸರು ನಮ್ಮ ಊರಿನಲ್ಲಿ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಅವರಿಗೆ ಹೆಸರಿತ್ತು.
ದಿವಾಕರ್ ದಿವಾಕರ್ ಹೆಗ್ಡೆ ಅಂತ. ಹಾಗೆ ಶ್ರೀನಾಥ್ ಹೆಗ್ಡೆ ಅವರು ಬಂಟರ ಸಮಾಜದಲ್ಲಿ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಕೇಳಿದ್ದೇನೆ ನಾನು. ಅವರಿಂದ ಬಂಟರ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ದೇವರಿಂದ ಆಶಿಸ್ತೇನೆ. ನನ್ನ ಮಿತ್ರರು ಎಲ್ಲ ಬೇರೆ ಕಡೆಯಿಂದೆಲ್ಲ ಬಂದಿದ್ದೀರಿ, ಎಲ್ರಿಗೂ ನಾನು ಚಿರಋಣಿ. ಬಂಧುಗಳೇ, ನಾವು ಜೀವನದಲ್ಲಿ ನಾವು ಏನು ಮಾಡಬೇಕು, ನಮ್ಮ ಕೆಲಸ ಮಾಡಬೇಕಷ್ಟೇ. ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ, ಅದಾಗ್ತೇನೆ, ಇದಾಗ್ತೇನೆ ಅಂತ ಯಾರು ಹೇಳಬಾರ್ದು, ಎಣಿಸಬಾರ್ದು. ನಾನು ನನ್ನ ಕೆಲಸ ಮಾಡ್ತೇನೆ ಅಂತ ಎಣಿಸ್ಬೇಕು. ಆವಾಗ ನೀವು ಮೇಲೆ ಬರ್ತೀರಿ ಜೀವನದಲ್ಲಿ. ಇದು ನನ್ನ ಮಂತ್ರ. ನನ್ನ ಕೆಲಸ ನಾನು ಮಾಡಬೇಕು. ಏನೇ ಆದರೂ ನಾನು ನನ್ನ ಕೆಲಸವನ್ನು ಬಿಟ್ಟವನಲ್ಲ. ಈಗ ನಾನು ನೋಡಿ, ನನಗೆ 3 ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ. 3 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದ್ದೇನೆ. ನಿಮ್ಗೆ ಗೊತ್ತುಂಟು ಬಂಟರ ಸಮಾಜದಲ್ಲಿ ಹೆಣ್ಣು ಮದುವೆ ಮಾಡಿದ್ರೆ ಕಷ್ಟ ಉಂಟು ಅಂತ. ಆದ್ರೆ ಕಷ್ಟ ಬಂದು 3 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದ್ದೇನೆ. ಎರಡು ಹೆಣ್ಣು ಮಕ್ಕಳಿಗೂ ಮದುವೆ ಮಾಡಿದ್ದೇನೆ. ಲೆಕ್ಕ ತಪ್ಪು ಹಾಗೂ ಇಲ್ಲಿ ವೇದಿಕೆಯಲ್ಲಿ ನನ್ನೊಟ್ಟಿಗೆ BR ಶೆಟ್ಟರ್ ಇದ್ದಾರೆ. BR ಶೆಟ್ಟರ್ ಒಟ್ಟಿಗೆ ನಮ್ಮ ಸಂಜೀವ್ ರೈಗಳು ಇದ್ದಾರೆ. ಸಂಜೀವ್ ರೈಗಳು ನಮಗೆ ಬಹಳ ಆತ್ಮೀಯರು. ನಮ್ಮ ಕಾಲೇಜಿನಲ್ಲಿ ಅವರು ಪ್ರೊಫೆಸರ್ ಆಗಿರುವಾಗ ನಾನು ಪ್ರಿನ್ಸಿಪಲ್ ಆಗಿದ್ದೆ. ಅವರು ಒಳ್ಳೆ ಕೆಲಸ ಮಾಡಿ ನಮ್ಮ ಕಾಲೇಜಿನಲ್ಲಿ ಒಳ್ಳೆ ಪ್ರೊಫೆಸರ್ ಆಗಿ ಹೆಸರು ಪಡೆದವರು. ಅವರಿಗೂ ದೇವರ ಆಶೀರ್ವಾದ ಕೊಡ್ಲಿ ಅಂತ ನಾನು ದೇವರ ಹತ್ರ ಬೇಡ್ಕೊಳ್ತೇನೆ. ಕೊನೆಯದಾಗಿ ಬಂಧುಗಳೇ, ನಿಮಗೆಲ್ಲ ನನ್ನನ್ನು ಕರೆದು ಇಲ್ಲಿ ಶಾಲೆ ಹಾಕಿ ಮಾಲೆ ಹಾಕಿ ಹೊಗಳಿದಂದ್ರೆ ಎಂಥದ್ದು, ನನಗೆ ಇದು ಒಬ್ಬ ನಿಮಗೆ ಗೊತ್ತಿರ್ಬೋದು, ದೊಡ್ಡ ತಮಿಳ್ ನಟ ಇದ್ದ. ಅವನನ್ನು ಒಂದು ದಿವಸ ಅವನಿಗೆ ಒಂದು ಸನ್ಮಾನ ಮಾಡಿದಂತೆ. ಹೀಗೆ ಅವನನ್ನು ಹೊಗಳ್ತಾ ಇದ್ರಂತೆ. ಅವನ್ ಯಾರು ಅಂತ ಕೇಳಿದಂತೆ. ಯಾರ ವಿಷಯ ಮಾತಾಡ್ತಿದ್ರಂತೆ? ಇವನ ವಿಷಯ ಮಾತಾಡ್ತಿದ್ದವರು. ಯಾರ ವಿಷಯ ಮಾತಾಡ್ತಿದ್ರು ಅಂದ್ರೆ ನಾನಲ್ಲ ಅದು ಅಂತ. ಅವನ್ ನಾನಿಲ್ಲ ಅಂತ ಹೇಳಿದಂತೆ. ಅವ ನಾನಲ್ಲ ಅಂತ. ಹಾಗೆ ಇವತ್ತು ನನಗೆ ಅವ ನಾನಿಲ್ಲ ಅಂತ ತಮಿಳಿನಲ್ಲಿ ಹೇಳಲಿಕ್ಕೆ ಆಸೆ ಆಗ್ತದೆ. ನೀವು ಹೊಗಳಿದವ ನಾನಲ್ಲ, ಆದ್ರೆ ನಾನೇನೋ ಕಿಂಚಿತ್ ನನ್ನ ಕೆಲಸ ಮಾಡಿದ್ದೇನೆ, ಅದು ಮಾತ್ರ ಖಂಡಿತ. ನನ್ನ ಕೆಲಸ ನಾನು ಮಾಡಿದ್ದೇನೆ. ನಾನೇನು ಮಾಡಬೇಕು ಅಂತ ಕೆಲಸ ಗೊತ್ತಿತ್ತು. ನನಗೇನು ಕೆಲಸ ಕೊಟ್ಟಿದ್ರು ಅದನ್ನು ನಾನು ದೇವರ ಸರಿಯಾಗಿ ಸರಿಯಾಗಿ ಕರೆಕ್ಟಾಗಿ ಮಾಡಿದ್ದೇನೆ ಎಲ್ಲ ಕ್ಷೇತ್ರದಲ್ಲಿಯೂ. ನನ್ನ ಕ್ಷೇತ್ರದಲ್ಲಿ ನಾನು ವೈದ್ಯ ವಿದ್ಯಾರ್ಥಿಯಾಗಿ ಮಾಸ್ಟರ್ ಆಗಿ ಮಾಡಬೇಕಾದೇನಿತ್ತು ಅದನ್ನು ನಾನು ಖಂಡಿತ ಮಾಡಿದ್ದೇನೆ. ನನ್ನ ವಿದ್ಯಾರ್ಥಿಗಳೇ ಇಲ್ಲಿ ಯಾರಾದ್ರೂ ಇರ್ಬೋದು, ಎಷ್ಟೋ 10-15 ಸಾವಿರ ವಿದ್ಯಾರ್ಥಿಗಳು ನನ್ನ ಡಾಕ್ಟರ್ ಆಗಿದ್ದಾರೆ. ಭೂಲೋಕದಲ್ಲಿ ಎಲ್ಲ ಕಡೆಯಲ್ಲಿ ಇದ್ದಾರೆ. ಎಲ್ಲ ಭೂಲೋಕದ ದೇಶಗಳಲ್ಲಿ ನಾನು ವೈದ್ಯಕೀಯ ಸೇವೆ ಮಾಡಿದ್ದೇನೆ. ಅಲ್ಲಿ ಸವಲತ್ತುಗಳನ್ನು ಕೊಟ್ಟಿದ್ದೇನೆ, ನನ್ನ ಕೆಲಸ ಮಾಡಿದ್ದೇನೆ. ಹಾಗಾಗಿ ನನ್ನ ಸಂದೇಶ ಏನು ಅಂದ್ರೆ, ನಾವು ಪ್ರತಿಯೊಬ್ಬರು ನಮ್ಮ ಕೆಲಸ ಮಾಡಿದ್ರೆ, ಬೇರೆಯವರ ಕೆಲಸಕ್ಕೆ ಅಡ್ಡಿ ಮಾಡದಿದ್ರೆ, ಬೇರೆಯವರ ಸುದ್ದಿಗೆ ಹೋಗದಿದ್ರೆ, ಬೇರೆಯವರ ಕೆಲಸದಲ್ಲಿ ನಾವು ಕೈ ಆಡಿಸಿದ್ರೆ ನಾವು ಸಕ್ಸಸ್ ಆಗ್ತೇವೆ. ಮಾತ್ರ ಅಲ್ಲ, ಈ ಸಮಾಜ ಒಳ್ಳೆದಾಗಲಿಕ್ಕೆ ನಾವು ಸಹಾಯ ಮಾಡ್ತೇವೆ. ಹಾಗಾಗಿ ನಿಮ್ಗೆಲ್ಲರಿಗೆ ನಾನು ಇನ್ನೊಮ್ಮೆ ಮಗದೊಮ್ಮೆ ಕೈ ಮುಗಿದು ಥ್ಯಾಂಕ್ಸ್ ಹೇಳಿ ನನ್ನ ಚುಟುಕಾದ 2 ಮಾತುಗಳನ್ನು ಮುಗಿಸ್ತೇನೆ. ಅಭಿವಂದನೆಗಳು ಗೌರವಾನ್ವಿತ ಡಾಕ್ಟರ್ BM ಹೆಗ್ಡೆ. ಕನ್ನಡದ ಪ್ರಖ್ಯಾತ ಕವಿ DV ಗುಂಡಪ್ಪನವರದೊಂದು ಕಾವ್ಯದ ಒಂದು ತುಣುಕು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ, ವಿಜ್ಞಾನದೊಡನೆ ಋಷಿವಾಕ್ಯ ಮೇಳವಿಸಿ ಜಸವು ಜನಜೀವನಕ್ಕೆ. ಹಾಗೆ ಇವತ್ತು 2ರ ಸಂಗಮ ಇಲ್ಲಿದೆ. ಅದರ ಸಂಖ್ಯಾ ತಿಥಿಗಳು ಮತ್ತು ಪದಾಧಿಕಾರಿಗಳು ತಾವು ಈ
ಸನ್ಮಾನವನ್ನು ನಿರ್ವಹಣೆ ಮಾಡಬೇಕಂತ ಕೋರ್ತಾ ಮೊದಲಾಗಿ ಶಾಲು ಹೊದಿಸುವ ಮೂಲಕ ಡಾಕ್ಟರ್ BM ಹೆಗ್ಡೆ ಅವರಿಗೆ ನಮ್ಮ ಪ್ರೀತಿಯನ್ನು ನಾವೀಗ ನಮ್ಮ ಅತಿಥಿಗಳ ಮೂಲಕ ಅರ್ಪಣೆ ಮಾಡಿ ವೇದಿಕೆಯಲ್ಲಿರುವ ಅತಿಥಿಗಳು ಮತ್ತು ಪದಾಧಿಕಾರಿಗಳು ಮೊದಲಾಗಿ ಶಾಲು ಹೊದಿಸುವ ಮೂಲಕ ಇದು ನಮ್ಮ ಪ್ರೀತಿಯ ಸಂಕೇತ. ಈಗ ಹಾರಾರ್ಪಣೆಯ ಮೂಲಕ ನಮ್ಮ ಗೌರವವನ್ನು ಅರ್ಪಣೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗ ಪೇಟವನ್ನು ತೊಡಿಸುವ ಮೂಲಕ ನಮ್ಮ ನಾಡಿನ ಪರಂಪರೆಯ ವೈಶಿಷ್ಟ್ಯವನ್ನು ಡಾಕ್ಟರ್ BM ಹೆಗ್ಡೆ ಅವರಿಗೆ ಅರ್ಪಣೆ ಮಾಡಬೇಕು ಅಂತ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈಗ ಫಲ ಪುಷ್ಪಗಳನ್ನು ಅರ್ಪಣೆ ಮಾಡುವ ಮೂಲಕ ನಮ್ಮ ವಾತ್ಸಲ್ಯವನ್ನು ತೋರ್ಪಡಿಸಬೇಕು ಅಂತ ನಮ್ಮ ಎಲ್ಲ ವೇದಿಕೆಯಲ್ಲಿರುವ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈಗ ಸನ್ಮಾನ ಪತ್ರವನ್ನು ನೀಡುವ ಮೂಲಕ ನಮ್ಮ ಅಭಿನಂದನೆಗಳನ್ನು ಈಗ ಸಾಂಕೇತಿಸಬೇಕು ಅಂತ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆದ್ಮೇಲೆ ಈಗ ವಿಶೇಷವಾದಂತ ಒಂದು ಸ್ಮರಣಿಕೆಯ ಮೂಲಕ ನಮ್ಮ ಸಮಗ್ರ ನಾಡಿನ ಪ್ರೀತಿ, ವಾತ್ಸಲ್ಯ, ಗೌರವ, ಅಭಿಮಾನಗಳನ್ನು ತೋರ್ಪಡಿಸಬೇಕು ಅಂತ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸ್ಮರಣಿಕೆಯ ಮೂಲಕ ಈ ಗೌರವಾರ್ಪಣೆಯನ್ನು ಈಗ ನಡೆಸ್ತಾ ಇದ್ದೇನೆ. ನಮ್ಗೆಲ್ರಿಗೂ ಕೂಡ ಪ್ರೀತಿಪೂರ್ವಕ ಅಭಿನಂದನೆಗಳು. ಆತ್ಮೀಯರೇ, ಬಹಳ ಸಂತೋಷದ ಈ ಸಮಾರಂಭದಲ್ಲಿ ಡಾಕ್ಟರ್ BM ಹೆಗ್ಡೆ ಅವರು ಈ ಗೌರವವನ್ನು ಸ್ವೀಕಾರ ಮಾಡಿದ್ದಾರೆ. ನಮಗೆಲ್ಲರಿಗೂ ಆದರ್ಶಪ್ರಾಯರು. ಅವರ ಮಾತು ಕೇಳುವುದು ಮತ್ತು ಅವರ ಈ ಬದುಕಿನ ಪ್ರತಿಯೊಂದು ಪುಟಗಳು ಕೂಡ ನಮಗೆ ಅದು ಅಧ್ಯಯನಶೀಲವಾದಂಥದ್ದು. ಇಡೀ ಜಗತ್ತಿಗೆ ಅವರು ಇವತ್ತು ಗೌರವಪೂರ್ವಕ ವ್ಯಕ್ತಿತ್ವವಾಗಿದ್ದಾರೆ. ನಮ್ಮ ಉಡುಪಿಯ ಪಾಂಗಾಳದಲ್ಲಿ ಜನಿಸಿದ ಈ ಬಾಲಕ ಮುಂದೆ ಬೆಳೆಯುತ್ತಾ ಬೆಳೆಯುತ್ತಾ ಇವತ್ತು ವಿಶ್ವ ಮಾನವರಾಗಿ ಅವರು ರೂಪುಗೊಂಡ ಬಗೆ ಅದು ಅನನ್ಯ. ಇದೊಂದು ಅದ್ಭುತ. ನಮ್ಮ ಪ್ರೀತಿ ದ್ಯೋತಕವಾಗಿ ಅವರಿಗೆ ಅಭಿನಂದನೆಗಳನ್ನು ಟ್ರಸ್ಟ್ ಪರವಾಗಿ ಸ್ವೀಕಾರ ಮಾಡಿದ್ದಾರೆ. ಈಗ ಅವರು ನಮ್ಗೆ ಅವರ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಸಂದೇಶ ನೀಡುವುದು ಬಹಳ ಕಷ್ಟ. ಯಾಕಂದ್ರೆ ನಾನು ಸಂದೇಶ ನೀಡುವಷ್ಟು ಬುದ್ಧಿವಂತನೂ ಅಲ್ಲ, ಅಷ್ಟು ಹಿರಿಯನೂ ಅಲ್ಲ. ನೀವೆಲ್ಲರೂ ಕೆಲವರು ನನ್ನಿಂದ ಹಿರಿಯರಿದ್ದೀರ ಇಲ್ಲಿ. ಆದರೆ ನಾನು ಏನು ಹೇಳ್ತೇನೆ ಅಂದರೆ, ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ ನನ್ನನ್ನು ಇಲ್ಲಿ ಕರೆದು ಇಷ್ಟು ಸನ್ಮಾನ ಪ್ರೀತಿ ಮಾಡಿದ್ದಕ್ಕೆ ನಾನು ನಿಮಗೆಲ್ಲ ಋಣಿ, ಚಿರಋಣಿ. ದೇವರು ನಿಮಗೆಲ್ಲ ಆಶೀರ್ವಾದ ಕೊಡಲಿ. ದೇವರು ನಮ್ಮನ್ನ ಬಂಟರ ಸಮಾಜವನ್ನು ಒಳ್ಳೇದು ಮಾಡಲಿ. ಬಂಟರ ಈ ಟ್ರಸ್ಟನ್ನು ಒಳ್ಳೇದು ಮಾಡಲಿ. ಎಲ್ರಿಗೂ ಆಶೀರ್ವಾದ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಬಂಧುಗಳೇ, PR ಶೆಟ್ಟರ್ ಹೇಳಿದರು ಅಬುದಾಬಿಗೆ ಕರೆಸಿದ್ದೇನೆ ಅಂತ. ಎಷ್ಟೋ ಸಲ ಹೋಗಿದ್ದೇನೆ ಅಬುದಾಬಿಗೆ. ಅಬುದಾಬಿಗೆ ಹೋದಾಗಲೆಲ್ಲ PR ಶೆಟ್ಟರ್ ಅತಿಥಿ. ಅವರಿಗೆ ನಾನು ದುಡ್ಡು ಕೊಟ್ಟರೆ ಎಷ್ಟು ಕೊಡಬೇಕು ಅಂತ ಗೊತ್ತಿಲ್ಲ, ಲಕ್ಷಗಟ್ಟಲೆ ಕೊಡಬೇಕು. ಯಾವಾಗಲೂ ಅವರು ಒಂದು ಪೈಸೆ ಕೂಡ ತಗೊಳ್ಳಿಲ್ಲ. ಅವರಲ್ಲೇ ಇದ್ದು, ಅವರ ಮನೆಯಲ್ಲೇ ಇದ್ದು, ಅವರಲ್ಲೇ ಊಟ ಮಾಡಿ, ಅವರ ಆತಿಥ್ಯವನ್ನು ತಕ್ಕೊಂಡು, ಅವರ ಸಂತೋಷವನ್ನು ಅವರ ಇದರಲ್ಲಿ ಪಾಲ್ಗೊಂಡು ನನಗೆ ತುಂಬ ಸಂತೋಷ ಆಗಿದೆ, ನನಗೆ ತುಂಬ ಲಾಭ ಆಗಿದೆ. ಅದಕ್ಕಾಗಿ ಅವರಿಗೆ ನೀವು ನಿಮ್ಮ ಎಲ್ಲರ ಇದರಲ್ಲಿ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಅವ್ರಿಗೆ ಇನ್ನೂ ಒಳ್ಳೇದಾಗಲಿ, ಅವರು ಇನ್ನೂ ದೊಡ್ಡದಾಗಲಿ, ಅವರ ಈ ಏನು ವ್ಯಾಪಾರ ಉಂಟು ಅಥವಾ ಅವರ ವ್ಯವಹಾರ ಏನುಂಟು ಅದು ಇನ್ನೂ ದೊಡ್ಡದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ.